ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ನೋಡಿ, ನಿಜವಾಗ್ಲೂ ಮೀನುಗಳಿಗೆ ಆಹಾರವನ್ನು ಹಾಕೋದ್ರಿಂದ ಯಾವ ದೋಷ ನಿವಾರಣೆ ಆಗುತ್ತೆ, ಯಾವ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಇದು ಖಂಡಿತವಾಗಿ ಈ ಕೆಲಸವನ್ನು ಮಾಡಿ. ಕೆಲವರು ಅನೇಕ ಜನಗಳು ಮೀನನ್ನು ಅಕ್ವೇರಿಯಮಲ್ಲಿ ಸಾಕಬಾರ್ದು, ಹಾಗೆ ಹೀಗೆ ಹಾಗೆ ಕೆಲವೊಂದು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಬಟ್ ಅಫ್ಕೋರ್ಸ್ ಕೆಲವೊಂದು ಸಾಕು ಪ್ರಾಣಿಗಳು ಅಂತಲೇ ಕೂಡ ಇದ್ದಾವೆ, ಸಾಕಬೇಕವನ್ನ. ಆ ಸಾಕಿದ್ರೆ ಸಮಸ್ಯೆಗಳು ದೂರ ಆಗತಕ್ಕಂಥದ್ದು. ಅದಕ್ಕೋಸ್ಕರ ಸಾಕು ಪ್ರಾಣಿಗಳು ಸಾಕ್ತಕ್ಕಂಥ ಮೀನುಗಳು ಇದೆ. ನಾವು ತಿಮಿಂಗ್ಲ ಎಲ್ಲ ಸಾಕ್ಲಿಕ್ಕಾಗಲ್ಲ, ಹೌದಲ್ವೋ? ಕೆಲವೊಂದು ಅನೇಕ ಮೀನುಗಳನ್ನು ಸಾಕ್ಲಿಕ್ಕಾಗಲ್ಲ. ಸಾಕು ಮೀನುಗಳೇ ಇದ್ದಾವೆ. ಮೀನುಗಳಿಗೆ ಆಹಾರವನ್ನು ಹಾಕೋದ್ರಿಂದ ಖಂಡಿತವಾಗಿ ಇದೊಂದು ಫಲ ವೃದ್ಧಿಯಾಗೋದು ಸತ್ಯ. ನಿಮಗೆ ಆ ವಿಚಾರಗಳನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಖಂಡಿತ ಯಾರು ಸ್ಕಿಪ್ ಮಾಡಬೇಡಿ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ನೋಡೋಣ. ಇವತ್ತು ಶುಕ್ರವಾರ, ಪಂಚಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಬ್ರಹ್ಮ ಯೋಗ ಇರ್ತಕ್ಕಂಥ ಸಮಯ, ಕವಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮಕರ ರಾಶಿಯಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 47 ನಿಮಿಷದಿಂದ ಸಂಜೆ 5 ಗಂಟೆ 28 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 23 ನಿಮಿಷದಿಂದ 9 ಗಂಟೆ 4 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 8 ಗಂಟೆ 9 ನಿಮಿಷದಿಂದ 9 ಗಂಟೆ 5 ನಿಮಿಷದವರೆಗೆ ಉತ್ತಮ ಸಮಯವಲ್ಲ. ಆಗ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 1 ಗಂಟೆ 42 ನಿಮಿಷದಿಂದ 2 ಗಂಟೆ 38 ನಿಮಿಷದವರೆಗೂ ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಚಂದ್ರ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಇವತ್ತಿನ 12 ರಾಶಿಗಳಿಗೆ ಏನು ಫಲ ಇರುತ್ತೆ? ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ಆದಷ್ಟು ಉತ್ಕೃಷ್ಟತೆ ಅಂದರೆ ಹೆಸರು ಕೀರ್ತಿ ಪ್ರತಿಷ್ಠೆ, ಮನೆಯಲ್ಲಿ ನಾನು ಹೇಳಿದಾಗೆ ನಡಿಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ದಿನವಾಗ್ತದೆ. ವ್ಯಾಪಾರಗಳು ಚೆನ್ನಾಗಾಗ್ತಕ್ಕಂಥದ್ದು ಇರ್ತದೆ. ಒನ್ ಥಿಂಗ್, ಈ ದಿನ ಸ್ವಲ್ಪ ಹೀಗೋಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ. ಮನೆಯ ಆಡಳಿತವನ್ನು ನನ್ನಿಂದ ಆಗಬೇಕು, ನಾನು ಮಾಡಿದ್ದು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ. ಅದನ್ನು ಹೊರತುಪಡಿಸಿದ್ರೆ ಈ ದಿನ ಮೇಷರಾಶಿಯದ ಬ್ಯೂಟಿಫುಲ್ ಡೇ ಕೂಡ, ಮ್ಯಾಕ್ಸಿಮಮ್ ಗುಡ್, ಖಂಡಿತ ಚೆನ್ನಾಗಿದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಫಲ ಹೇಗಿರುತ್ತೆ? ಸೊ ವೃಷಭ ರಾಶಿಯವರಿಗೆ ಆದಷ್ಟು ಕೂಡ ಪ್ರಯಾಣಗಳಿರ್ತಕ್ಕಂಥ ದಿನ. ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರುತ್ತೆ. ಹಾಗೆ ಸೋಂಬೇರಿತನ ಕೂಡ ಕಾಡುತ್ತೆ. ವಾದ ವಿವಾದಗಳಲ್ಲಿ, ಸಂಧಾನ ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ಸಣ್ಣ ಪ್ರಯಾಣಗಳು, ಒಂದು ಸಣ್ಣ ಬದಲಾವಣೆ ಇರ್ತಕ್ಕಂಥ ದಿನ. ಹಿರಿಯರೊಟ್ಟಿಗಿನ ಬಾಂಧವ್ಯದಲ್ಲಿ ಶುಭವನ್ನು ಕಾಣ್ತಕ್ಕಂಥ ದಿನ ಕೂಡ ಹೌದು. ಮಿಥುನ ರಾಶಿ ಸುಮ್ಮನೆ ಅನ್ನೆಸಸರಿಯಾಗಿ ಬೇಕಾಗಿಲ್ಲದೆ ಇರತಕ್ಕಂಥ ಮಾತುಗಳಿಂದ ಧನನಷ್ಟ, ಹಾಗೆ ಮಾನನಷ್ಟ, ಜೊತೆಗೆ ಫ್ಯಾಮಿಲಿಯಿಂದ ದೂರ. ಇದು ಮಿಥುನ ರಾಶಿಯವರ ತತ್ವ. ಸ್ವಲ್ಪ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಆದರೆ ಒಂದು ವಿಚಾರ, ತಂದೆಯ ಆಸ್ತಿಯ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಹಿವಾಟುಗಳಾಗ್ತಕ್ಕಂಥದ್ದು ಇರ್ತದೆ. ಇದೊಂದು ಶುಭವಾದ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಬಟ್ ಶಿವನ ಆರಾಧನೆ, ಶಿವನಿಗೆ ಕ್ಷೀರಾಭಿಷೇಕ, ಸ್ವಲ್ಪ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೋಸ್ಕರ ಓಂ ನಮಃ ಶಿವಾಯ ಮಂತ್ರವನ್ನು ಜಪವನ್ನು ಮಾಡಿ ಸ್ವಲ್ಪ ಶಾಂತ ಚಿತ್ತತೆ ಆಗ್ತೀರ. ಹಾಗೆ ಕಟಕ ರಾಶಿಯವ್ರಿಗೆ ಈ ದಿನದ ಫಲಾಫಲ ಹೇಗಿರುತ್ತೆ? ಸೊ ಕಟಕ ರಾಶಿಯವ್ರಿಗೆ ಆದಷ್ಟು ಕೂಡ ಧೈರ್ಯದಿಂದ ತಮ್ಮ ಕಾರ್ಯವನ್ನು ಸಾಧಿಸ್ತಕ್ಕಂಥ ದಿನ. ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ, ವ್ಯಾಪಾರದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಇದೆ. ಅಫ್ಕೋರ್ಸ್ ಖಂಡಿತ ಲಗ್ನದಲ್ಲೇ ಗುರು ಒಂದು ವಿಶೇಷವಾಗಿರ್ತಕ್ಕಂಥ ಗಜಕೇಸರಿ ಯೋಗದ ಲಾಭದಿಂದಾಗಿ
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ಕೃಷ್ಟತೆ ಆಗುತ್ತೆ, ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಇದೆ, ಒಳ್ಳೆಯದಾಗುತ್ತೆ. ಸಿಂಹರಾಶಿಯ ಫಲ, ಸಿಂಹರಾಶಿಯವರು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು ಜಾಸ್ತಿ ಇದೆ. ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಶುಭ ಫಲವಿದ್ದರೂ ಸಹಿತ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, BP ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಸಿಂಹರಾಶಿಯವ್ರಿಗೆ ಬರುತ್ತೆ. ಸಣ್ಣ ಪುಟ್ಟ ಶತ್ರು ಕಾಟ ಇರ್ತಕ್ಕಂಥದ್ದು ಕೂಡ ಇದೆ. ಆದರೂ ಕೂಡ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತದೆ. ಕೇವಲ ನೀವು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡ್ಕೊಳ್ಳಿ. ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತದೆ, ಹೊರತುಪಡಿಸಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಕ್ರಿಯೇಟಿವ್ನೆಸ್ ಜಾಸ್ತಿ ಇರುತ್ತೆ. ಯಾವಾಗಲೂ ಕೂಡ ಒಂದು ರೀತಿಯಾದಂಥ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಬಟ್ ಆ ಕ್ರಿಯೇಟಿವಿಟಿಯಲ್ಲೂ ಕೂಡ ಲೇಸಿನೆಸ್ ಸ್ವಲ್ಪ ಕಾಡ್ತದೆ. ಈ ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಗುಡ್ಡಾಗುತ್ತೆ. ಸ್ನೇಹಿತರು ಕೂಡ ಒಂದಷ್ಟು ಶುಭ ವಾತಾವರಣವನ್ನು ನಿಮಗೆ ತಂದುಕೊಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ. ಅದೇ ರೀತಿಯಾಗಿ ತುಲಾ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಚೆನ್ನಾಗಿದೆ. ಒಳ್ಳೆಯ ನಿರ್ಧಾರ ತಗೊಳ್ಳಿ, ಒಳ್ಳೆಯ ಕೆಲಸ ಖಂಡಿತವಾಗಿದೆ, ಡೆಫಿನೆಟಾಗಿ ಇರುತ್ತೆ. ಒಳ್ಳೆಯ ನಿರ್ಧಾರಗಳು, ಅವತ್ತೇ ಹೇಳಿದೆ, ಮನೆಯಿಂದ ದೂರ ಇರಿ, ನಿಮ್ಮ ಕೆಲಸ ಉತ್ಕೃಷ್ಟತೆ ಕೊಡುತ್ತೆ, ಲಾಭವನ್ನು ಕೊಡುತ್ತೆ, ಡೆಫಿನೆಟಾಗಿ ಒಳ್ಳೆಯದಿದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ, ಸುಮ್ಮನೆ ಇದನ್ನು ಅನ್ನೆಸಸರಿ ಮಾತುಗಳು ಆಡ್ತಾ ಇರೋದೇ, ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಗಳನ್ನು. ಆದರೆ ಇವತ್ತಿನ ಮಾತುಕತೆಗಳೇ ಹೇಗಿರುತ್ತೆ, ಇವತ್ತಿನ ಮಾತುಗಳೆಲ್ಲ ಕೂಡ ಧರ್ಮಕ್ಕೆ ವಿಶೇಷತೆಯನ್ನು, ಕಾಳಜಿಯನ್ನು ಕೊಡುತ್ತೆ. ಸ್ವಲ್ಪ ಕಾರ್ಯದಲ್ಲಿ ನಿರತವಾಗ್ತಕ್ಕಂಥದ್ದು, ಎಫರ್ಟ್, ಕೆಲಸಗಳಲ್ಲಿ ಗುಡ್ಡಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ. ಒಂದು ರೀತಿಯಾದಂಥ ಪ್ರೀತಿಯ ಮನೋಭಾವತೆಯನ್ನು ಕೊಡ್ತೀರಿ, ಒಳ್ಳೆಯದಿದೆ, ತೊಂದರೆ ಇಲ್ಲ. ಹಾಗೆ ಧನುರಾಶಿಯವರು ಹಣಕಾಸಿನ ವಿಚಾರಗಳು, ಹೇಗೆ ಒಂದು ಆಸ್ತಿಯಿಂದ ಲಾಭವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇಟ್ಕೊಳ್ತಕ್ಕಂಥದ್ದು ಇರುತ್ತೆ. ತಾಯಿಯ ಆಸ್ತಿಯ ಮೇಲೆ ವ್ಯಾಮೋಹಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸ್ವಲ್ಪ ಮಟ್ಟಿಗೆ ಮಾತು ಕಂಟ್ರೋಲ್ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಸಾಫ್ಟ್ ಆಗಿರ್ತಕ್ಕಂಥ ಮಾತುಗಳು ಶುಭವನ್ನು ಕೊಡುತ್ತೆ. ಅದೇ ರೀತಿಯಾಗಿ ಮಕರ ರಾಶಿಯ ಫಲಾಫಲ ಸ್ವಲ್ಪ ಸ್ವಾರ್ಥತೆ ಜಾಸ್ತಿ ಕಾಡುತ್ತೆ. ಬಟ್ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥದ್ದು ಶುಭವಾಗ್ತದೆ. ದಾಂಪತ್ಯದ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಸ್ವಲ್ಪ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಸತ್ಯ. ತನ್ನದೇ ಆಗಿರ್ತಕ್ಕಂಥ ಚಂದ್ರ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಮದುವೆ, ಸಂಗಾತಿ, ವ್ಯಾಪಾರ ಇದರಲ್ಲೂ ಕೂಡ ಲಾಭದ ವಾತಾವರಣ ಈ ಮಕರ ರಾಶಿಯವರಿಗೆ ಲಭ್ಯತೆ ಇದೆ. ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ, ಕುಂಭರಾಶಿಯ ಫಲಾಫಲ ಸಾಧ್ಯವಾದಷ್ಟು ಕೂಡ ಆರೋಗ್ಯದ ಬಗ್ಗೆ ಕಾಳಜಿ, ಕೋಪವನ್ನು ನಿಯಂತ್ರಣದಲ್ಲಿ. ಬಟ್ ಆಧ್ಯಾತ್ಮಿಕವಾಗಿದ್ದರೆ ಇವತ್ತು ಸೋ ಬ್ಯೂಟಿಫುಲ್ ಡೇ. ಯಾವಾಗಲೂ ದೇವರ ಒಂದು ಅನುಗ್ರಹ, ದೇವರ ಆಸಕ್ತಿ ಇರತಕ್ಕಂಥಿರುತ್ತೆ. ಸಾಲದ ವಿಚಾರದಲ್ಲಿ ಸಾಲ ತೀರಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನವಾಗ್ತದೆ. ನಿಮ್ಮ ಸಾಲಗಳು ತೀರ್ತಕ್ಕಂಥ ಕಾಲಗಳು ಸನ್ನಿಹಿತವಾಗ್ತಕ್ಕಂಥದ್ದು ಈ ದಿನದಲ್ಲಿ ಆಗ್ತದೆ. ಕೇವಲ ಶಿವನ ಆರಾಧನೆ, ಇನ್ನಷ್ಟು ಶುಭದ ಫಲಪ್ರಾಪ್ತಿ. ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ಮೀನರಾಶಿಯ ಫಲವನ್ನು ನೋಡಿದಾಗ ಖಂಡಿತವಾಗಿ ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯ, ತಾಯಿಯ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ, ಹಾಗೆ ಟ್ರೇಡಿಂಗಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ. ನಿಜವಾಗ್ಲೂ ಮಕ್ಕಳಿಂದ ಕೂಡ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಸತ್ಯ, ಲಾಭವನ್ನು ಕಾಣ್ತಕ್ಕಂಥದ್ದಿದೆ. ಅಫ್ಕೋರ್ಸ್ ಇದು ವೆರಿ ಗುಡ್ ಡೇ ಕೂಡ ಮೀನರಾಶಿಯವರಿಗೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮೀನು ನೋಡಿ, ಮೀನರಾಶಿಯಲ್ಲಿ ಮೀನಿನ ಚಿತ್ರ ಇರ್ತದೆ. ಗುರುವಿನ ತತ್ವ ಇರ್ತಕ್ಕಂಥದ್ದು ಈ ಒಂದು ಮೀನಿನ ತತ್ವ. ಖಂಡಿತವಾಗಿ ಹೇಳ್ತೀನಿ, ಮತ್ಸ್ಯರೂಪ ವಿಷ್ಣು ಆದರೆ ಗುರುವಿನ ತತ್ವ ಅಲ್ವಾ. ಯಾರಿಗೆ ಜ್ಞಾನಶುದ್ಧಿ ಇಲ್ಲವೋ, ಜ್ಞಾನ ಕಡಿಮೆ ಇದೆಯೋ, ಜಾತಕದಲ್ಲಿ ಗುರು ವಕ್ರನಾಗಿದ್ದಾನೋ, ಹಣಕಾಸು ಸರಿ ಇಲ್ವೋ, ಖಂಡಿತವಾಗಿ ಮೀನುಗಳಿಗೆ ನೀವು ಪ್ರವಾಸಕ್ಕನ ಹೋದಾಗನ ಹಾಕಿ, ಮನೆಯಲ್ಲಾದರೂ ಮೀನುಗಳನ್ನು ಸಾಕಿ, ಆ ಮೀನಿಗೆ ಆಗಾಗ್ಗೆ ಊಟಗಳನ್ನು ಹಾಕ್ತಾ ಬಂದರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಆಹಾರ ನೀವು ಮೀನುಗಳಿಗೆ ನೀಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಪೂರ್ವಜನ್ಮದ ಸುಕೃತ ಕರ್ಮಗಳು ನಿಧಾನಕ್ಕೆ ದೂರ ಆಗ್ತಕ್ಕಂಥದ್ದು ಸತ್ಯ. ಜ್ಞಾನಕ್ಕೆ ಕಾರಕ ಧನಕಾರಕ, ಮಕ್ಕಳಿಗೆ ಕಾರಕ ಸಂತಾನಕಾರಕ ಗುರು. ಖಂಡಿತವಾಗಿ ಮನೆಯಲ್ಲಿ ಮೀನನ್ನು ಸಾಕ್ಬೋದು, ತೊಂದರೆ ಇಲ್ಲ. ಅದೇ ರೀತಿಯಾಗಿ ಎಲ್ಲಾದರೂ ನೀವು ಒಳ್ಳೊಳ್ಳೆ ಪ್ರದೇಶ, ಶೃಂಗೇರಿ ಆ ಥರ ಎಲ್ಲ ಹೋದಾಗ ಮೀನುಗಳಿಗೆ ಆಹಾರವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ಅನೇಕ ದೋಷಗಳು ನಿವಾರಣೆ ಆಗ್ತದೆ. ಗುರುವಿನ ತತ್ವಗಳು ನಿಮಗೆ ಲಭ್ಯವಾಗೋದು ಸತ್ಯ. ಸ್ನೇಹಿತರೆ, ಮನೆಯಲ್ಲಿ ಆ್ಯಕ್ಚುಲಿ ವ್ಯವಹಾರದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ವ್ಯವಹಾರ ನಷ್ಟದ ಒಂದು ತುದಿಗೆ ಸಾಕ್ತಾ ಇದೆ ಗುರುಗಳೇ.
ಎಷ್ಟು ಕಷ್ಟಪಟ್ಟರೂ ಕೂಡ ನನ್ನ ವ್ಯವಹಾರ ಒಂದು ಸ್ಟ್ರಾಟಜಿ ಇಲ್ಲ. ಸಮಾಧಾನವಾಗಿ ಅಂದರೆ ನಾನು ಏನೇ ಪೂಜಾ ಪುನಸ್ಕಾರ ಮಾಡೋಕ್ಕೆ ದುಡ್ಡು ಅಂದರೆ ಖರ್ಚು ಮಾಡಲಿಕ್ಕೆ ಸಮಸ್ಯೆ ಇದೆ. ಸ್ಥಿರವಾಗಿರ್ತಕ್ಕಂಥ ಒಂದು ವ್ಯವಹಾರ ಬೇಕು. ಅಡೆತಡೆಗಳು ದೂರ ಆಗಬೇಕು ಅಂದರೆ ನೋಡಿ, ನಮ್ಮಲ್ಲಿ ಸಿಗ್ತಕ್ಕಂಥ ಲಕ್ಷ್ಮೀ ಗಣೇಶ ಯಂತ್ರ ಭಾಳ ವಿಶೇಷವಾಗಿ ನೋಡಿ, ಲಕ್ಷ್ಮಿಯ ತತ್ವದ ಜೊತೆ ಹಾಗೆ ಗಣೇಶನ ತತ್ವ ಇದೆ. ನಿವಾರಣೆಯನ್ನು ಮಾಡ್ತಕ್ಕಂಥದ್ದು, ವಿಘ್ನಗಳನ್ನು ದೂರ ಮಾಡ್ತಕ್ಕಂಥದ್ದು, ಹಾಗೆ ಲಕ್ಷ್ಮಿಯ ತತ್ವ ಶ್ರೀಚಕ್ರದೊಂದಿಗೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಯಂತ್ರದ ತತ್ವ. ಅದು ಪೈರೇಟಲ್ಲಿ ವಿಶೇಷತೆಯನ್ನು ಕೊಡುತ್ತೆ, ಸ್ಥಿರತೆಯನ್ನು ಕೊಡುತ್ತೆ. ಆದಷ್ಟು ಕೂಡ ನಿಮಗೆ ಈ ವ್ಯಾಪಾರ ನಷ್ಟಕ್ಕೆ ಸಾಕ್ತಾ ಇರತಕ್ಕಂಥದ್ದು ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಭಾಳ ಶುಭವಿದೆ. ಖಂಡಿತ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.